ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ. ಸೊ ಈಗ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಆ್ಯಕ್ಚುಲಿ ಅಥರ್ವನು ಮಲಗಿದ್ದಾನೆ. ಅವ್ನಿಗೆ ಇವತ್ತು ಹೇಗಿದ್ದರೂ ಸೆಕೆಂಡ್ ಅಲ್ವಾ, ರಜಾ ಇದೆ. ಪಣಿಗೆ ಒಂದು ಊಟ ಮಾಡಿ ಮಲ್ಕೊಂಡಿದ್ದಾನೆ. ಹಂಗೆ ನಿದ್ದೆ ಬರಲಿಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ಯಾಕೆ ಒಂದು ಎಲ್ಲರಿಗೂ ಹೆಲ್ಪ್ ಆಗೋಂಗೆ ಒಂದೇನ ನಾನು ಸ್ಕಿನ್ ಕೇರ್ ತೋರಿಸ್ಬೋದಲ್ಲ ಅಂತ ಒಂದು ಐಡಿಯಾ ಬಂತು. ಸೊ ಹಾಗಾಗಿ ಇವತ್ತು ಚೆನ್ನಾಗಿ ಯೋಚನೆ ಮಾಡಿ ಒಂದು ಮನೆಯಲ್ಲೇ ಮಾಡ್ಕೊಳ್ಬಹುದಾದ ಮಾಯ್ಶ್ಚರೈಸರ್ ಕ್ರೀಮ್ನ ಒಂದು ತೋರಿಸ್ಕೊಡ್ತೀನಿ. ಹೇಗಿದ್ದರೂ ವಿಂಟರ್ ಇನ್ನೇನು ಶುರು ಆಗುತ್ತೆ. ಸೊ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಓಕೆ, ಇಲ್ಲಿ ನಾನು ಒಂದು ಬೌಲ್ಗೆ ಒಂದು ಅರ್ಧ ಚಮಚ ಆಗೋಷ್ಟು ಆಲೋವೆರಾ ಜೆಲ್ ತೊಗೊಂಡಿದ್ದೀನಿ. ನೀವು ಮಾರ್ಕೆಟ್ ಟ್ರಾನ್ಸ್ಪರೆಂಟ್ ಇರಬೇಕು ಆ್ಯಕ್ಚುಲಿ ಆಲೋವೆರಾ ಜೆಲ್ಲು. ಸೊ ಇದ್ರ ಜೊತೆಗೆ ಅರ್ಧ ಅಂದರೆ 4-5 ಡ್ರಾಪ್ಸ್ ಅಷ್ಟು ಗ್ಲಿಸರಿನ್ ತೊಗೊಂಡಿದ್ದೀನಿ. ಈ ಗ್ಲಿಸರಿನ್ ಏನಕ್ಕಪ್ಪ ಅಂದರೆ ನಿಮ್ಮ ಸ್ಕಿನ್ಗೆ ಶೈನಿಂಗ್ ಕೊಡುತ್ತೆ ಆ್ಯಕ್ಚುಲಿ, ಆ ಗ್ಲಾಸಿ ಲುಕ್. ಸೊ ಹಾಗಾಗಿ ಇದಕ್ಕೆ ಗ್ಲಿಸರಿನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಒಂದು 3-4 ಡ್ರಾಪ್ಸ್ ಅಷ್ಟು ರೋಸ್ ವಾಟರ್ನ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ರೋಸ್ ವಾಟರ್ನ ಮುಂಚಿಂದ ಯೂಸ್ ಮಾಡ್ತಾಯಿದ್ದೆ. ಸೊ ಹಾಗಾಗಿ ನಾನು ಇದನ್ನು ಇಲ್ಲಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ರೋಸ್ ವಾಟರ್ ಗೊತ್ತೇ ಇದೆ, ಟೋನರ್ ಯಾವ ಥರ ಸ್ಕಿನ್ಗೆ ನಿಮಗೆ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಪೋರ್ಸ್ ಎಲ್ಲ ಹೇಗೆ ಶ್ರಿಂಕ್ ಮಾಡುತ್ತೆ ಅಂತ. ಇದಾದಮೇಲೆ ನಾನು ಗ್ರೇಟೆಡ್ ಬೀಟ್ರೂಟ್ ಜ್ಯೂಸ್ ಒಂದು 4-5 ಡ್ರಾಪ್ಸ್ ತೊಗೊಂಡಿದ್ದೀನಿ. ಓಕೆ, ನಿಮ್ಗೆ ಆ ಸ್ಕಿನ್ಗೆ ಪಿಂಕ್ ಗ್ಲೋ ಎಷ್ಟು ಚೆನ್ನಾಗಿ ಎದ್ದು ಕಾಣುತ್ತೆ ಅಂದರೆ ಇದಿಷ್ಟು ಇಂಗ್ರೀಡಿಯೆಂಟ್ಸಿಂದ. ಸೊ ಇದನ್ನು ಚೆನ್ನಾಗಿ ನಾನೊಂದು ಪೇಸ್ಟ್ ಥರ ಮಾಡ್ಕೊತೀನಿ, ಅಂದರೆ ನಿಮ್ಗೆ ಆ ಕ್ರೀಮ್ ಟೆಕ್ಸ್ಚರ್ ಗೊತ್ತಾಗುತ್ತೆ ನೋಡಿ. ಸೊ ಇದನ್ನು ನೀಟಾಗಿ ನಿಮ್ಗೆ ಆ ಕ್ರೀಮ್ ಟೆಕ್ಸ್ಚರ್ ಬರೋವರೆಗೂ ಚೆನ್ನಾಗಿ ಬೀಟ್ ಮಾಡಬೇಕಾಗತ್ತೆ. ಸೊ ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಿಮ್ಗೆ ಆ ಬೀಟ್ರೂಟ್ ವಾಸನೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಗೊತ್ತಾ. ಚೆನ್ನಾಗಿ ಫೇಸ್ ಎಲ್ಲ ಹಾಕೋಬೇಕಾದ್ರೆ ನೀವು ಇದನ್ನು ನೆಕ್ಗೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ಪ್ರಾಬ್ಲಮ್ ಏನಿಲ್ಲ, ನೆಕ್ಗೂ ಸಹ ಹಾಕೋ. ಬೇಕಾದ್ರೆ ಯು ಕ್ಯಾನ್ ಯೂಸ್ ದ ಬೋತ್ ದ ಹ್ಯಾಂಡ್ಸ್. ಓಕೆ, ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ನೀವು ಹಚ್ಕೋಬೋದು. ಸೊ ನಿಮಗೆ ಹಚ್ಕೊಂಡ್ರೆ ಆ ಮುಖದಲ್ಲಿ ಒಂಥರ ಪಿಂಕಿಶ್ ಗ್ಲೋ ಕಾಣುತ್ತೆ. ಸೊ ನಿಮಗೆ ಕ್ಯಾಮ್ರಾ ಕಾಣಿಸ್ತಾ ಇಲ್ಲ. ಆರಾಮಾಗಿ ಮಾಮೂಲಿ ನೀವು ಮಾಯ್ಶ್ಚರೈಸರ್ ಕ್ರೀಮ್ ಹೇಗೆ ಯೂಸ್ ಮಾಡ್ತೀರೋ ಅದೇ ಥರ ನೀವು ಇದನ್ನು ಡೈಲಿ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಏನಪ್ಪ ಅಂದರೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮಿಕ್ಸ್ ಮಾಡ್ಕೊಳ್ಳಿ. ತೀರಾ ನೀವು ಜಾಸ್ತಿ ಮಾಡ್ಕೊಂಬಿಟ್ರೆ ಆಮೇಲೆ ಅದು ಸ್ಮೆಲ್ ಬಂದುಬಿಡುತ್ತೆ. ಸೊ ಹಾಗಾಗಿ ನಾನು ಜಸ್ಟ್ 2 ಡೇಸ್ಗೆ ಅಂತ ನಾನು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸಪ್ಪಲ್ ಸಾಫ್ಟ್ ಸ್ಕಿನ್ ಆ್ಯಕ್ಚುಲಿ ಹೇಳಬೇಕಂತಂದರೆ ತುಂಬ ಚೆನ್ನಾಗಿ ಬಂದಿದೆ. ಸೊ ನಿಮ್ಗೆ ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ. ನಿಮ್ಗೆ ಅದು ಹಚ್ತಾ ಇದ್ದಂಗೆ ನಿಮ್ಗೆ ಒಂಥರ ಸ್ಕಿನ್ ಸಪ್ಪಲ್ ಸಾಫ್ಟ್ ಥರ ಅನಿಸುತ್ತೆ. ಸೊ ಆದಷ್ಟು ನೀವೇನೇ ಪ್ರಾಡಕ್ಟ್ಸ್ನ ಫೇಸ್ಗೆ ಯೂಸ್ ಮಾಡಿದ್ರು ನೆಕ್ಕಿಗೂ ಹಾಗೆ ಅದನ್ನು ಕವರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಫೇಸ್ ಸ್ಕಿನ್ನೇ ಒಂಥರ ಕಾಣುತ್ತೆ. ನಿಮಗೆ ನೆಕ್ಕದೇ ಒಂಥರ ಸ್ಕಿನ್ ಟೋನ್ ಡಿಫ್ರೆಂಟಾಗಿ ಕಾಣುತ್ತೆ. ಸೊ ಹಾಗಾಗಿ ಫೇಸಿಗೆ ಏನೇ ಅಪ್ಲೈ ಮಾಡಿದ್ರು ನೆಕ್ಗೂ ಕೂಡ ಅಪ್ಲೈ ಮಾಡಿ. ಸೊ ಇದನ್ನು ಕಂಟಿನ್ಯೂಸ್ ಆಗಿ ಒಂದು 5 ಡೇಸ್ ಯೂಸ್ ಮಾಡಿ. ಸೊ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿರುತ್ತೆ ನಿಮ್ಮ ಸ್ಕಿನ್ ಅಂತ. ಈವ್ನಿಂಗ್ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಮಾಮೂಲಿ ಫೇಸ್ ವಾಶ್ ಮಾಡಿಕೊಂಡು ಇದನ್ನು ನೀವು ಯೂಸ್ ಮಾಡ್ಬೋದು. ಮುಖದಲ್ಲಿ ಹಾಕೊಂಡು ನೀವು ಗ್ಲಿಸರಿನ್ ಹಾಕಿರೋದ್ರಿಂದ ಅದೊಂಥರ ಶೈನ್ ಕೊಡುತ್ತೆ ನಿಮಗೆ ಫೇಸ್ಗೆ. ಆಬ್ವಿಯಸ್ಲಿ ಟೋನರ್ ಅದು ನಿಮ್ಮ ಪೋರ್ಸ್ನ ಕೂಡ ಶ್ರಿಂಕ್ ಮಾಡುತ್ತೆ. ಓಕೆ, ಆ್ಯಕ್ಚುಲಿ ಸೊ ಹಾಗಾಗಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಾನು ಈ ಒಂದು ಮಾಯ್ಶ್ಚರೈಸರ್ನ ಹೇಳ್ಕೊಟ್ಟಿದ್ದೀನಿ. ಓಕೆ, ಒಂಥರ ಈ ಗ್ಲಾಸಿ ಸ್ಕಿನ್ ಅಂತ ಅಂತಾರಲ್ಲ ಇವಾಗ. ಸೊ ನನಗಿಲ್ಲಿ ಒಂದು ಸ್ವಲ್ಪ ಪಿಂಪಲ್ ಮಾರ್ಕ್ಸ್ ಇದೆ, ಹಾಗಾಗಿ ನನಗೆಲ್ಲ ಹೋಗಿ ಅದರಲ್ಲಿ ಕೂತ್ಕೊಂಡ್ಬಿಡಿದೆ ಆ್ಯಕ್ಚುಲಿ.
ಸೊ ಇಲ್ಲ ಅಂದರೆ ಇಲ್ಲೆಲ್ಲ ನೋಡ್ಬೋದು ನೋಡಿ ನೀವು, ಒಂಥರ ಶೈನಿ ಲುಕ್. ಓಕೆ, ಇದಾಗಿತ್ತು ಇವತ್ತಿನ ಈ DIY ಮಾಯ್ಶ್ಚರೈಸಿಂಗ್ ಕ್ರೀಮ್ ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಸಿಗೋಂಥ ಇಂಗ್ರೀಡಿಯೆಂಟ್ಸಲ್ಲೇ. ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ. ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿದರೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ಆದರೆ ವಿಡಿಯೋ ಕೂಡ ಇಷ್ಟ ಆಗಿದ್ದರೆ ಒಂದು ಲೈಕ್. ಹೀಗೆ ನಾನು ನಿಮಗೆ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಪ್ಲೀಸ್ ಮರಿಬೇಡಿ. ಹಾಗಾದರೆ ನಾನು ನಿಮ್ಮನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.